ಮೂವರು ಅಧಿಕಾರಿಗಳಿಂದ ಪ್ರಕರಣದ ವಿಚಾರಣೆ ಆಗುತ್ತೆ. ಭಾರತೀನಗರದ ಎಸಿಪಿ ಗೀತಾ ಅವರು ಕೂಡ ಈ ತನಿಖಾ ತಂಡದ ಭಾಗವಾಗಿರ್ತಾರೆ. ಪೊಲೀಸರು ಈಗಾಗಲೇ 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ನಾವು ಹೇಳ್ತಾ ಇದ್ವಿ, ಭೈರತಿ ಬಸವರಾಜ್ ಅವರು ಬಂದಿದ ತಕ್ಷಣನೇ ಫಾರ್ಮಾಲಿಟಿ ಶುರುವಾಗುತ್ತೆ. ಆ ನೋಟಿಸ್ನೆಲ್ಲ ರಿಸೀವ್ ಆಗಿದೆ ಅಂತೆಲ್ಲ ಹೇಳ್ಕೊಂಡು ಒಂದಷ್ಟು ಸಿಗ್ನೇಚರ್ ಎಲ್ಲ ತಗೊಂಡು ನಂತರ ಅವ್ರನ್ನ ಇನ್ವೆಸ್ಟಿಗೇಟಿವ್ ರೂಮ್ ಅಂತಲೇ ಸಪ್ರೇಟ್ ಇರುತ್ತೆ, ಅಲ್ಲಿ ಕೂರಿಸ್ಕೊಂಡು ಮಾಹಿತಿಯನ್ನು ಪಡ್ಕೊಳ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ನರಸಿಂಹಮೂರ್ತಿ ಈಗ ಐಒ ವಿವೇಚನೆಗೆ ಸಂಬಂಧಪಟ್ಟಂತೆ ಕೆಲ ಮಾಹಿತಿಗಳನ್ನು ಕೊಡ್ತಾ ಇದ್ರಿ, ಇವತ್ತು ತನಿಖಾ ಪ್ರಕ್ರಿಯೆ ಹೇಗಿರುತ್ತೆ ಅಂತ. ಸೊ ಈಗ ಆಲ್ರೆಡಿ ಬಂಧನಕ್ಕೆ ಒಳಪಟ್ಟಿರುವಂತಹ ಆರೋಪಿಗಳು ಮತ್ತು ಅಬ್ಸ್ಕಾಂಡ್ ಆಗಿರುವಂತಹ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ ಅಂತ? ಮಮತಾ, ಈಗಾಗಲೇ ಕೆಲ ಆರೋಪಿಗಳನ್ನ ಬಂಧನ ಮಾಡುವ ಕೆಲಸವನ್ನ ಮಾಡಲಾಗಿದೆ. 5 ಆರೋಪಿಗಳನ್ನ ಕೊಲೆ ಪ್ರಕರಣ ಸಂಬಂಧ ಭಾರತೀನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಪ್ರಮುಖ ವಿಚಾರ, ಇನ್ನೂ ಕೆಲವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಅದ್ರ ಜೊತೆಗೆ ಕೊಲೆಯಾದ ದಿನ ಇರ್ಬೋದು ಅಥವಾ ಅದರ ಹಿಂದೆ ದಿನ ಇವರೆಲ್ಲ ಹೇಗೆ ರೆಕ್ಕಿಯನ್ನ ಮಾಡಿದ್ರು, ಎಲ್ಲೆಲ್ಲಿ ವಾಚ್ ಮಾಡಿದ್ರು, ಮತ್ತೆ ಆತನಿಗೆ ಮಾಹಿತಿಯನ್ನ ಕೊಟ್ಟಂತವ್ರು ಅವರು ಹೇಗೆ, ಮತ್ತೆ ಇವರು ಈ ಕೃತ್ಯಕ್ಕೆ ಬಳಸಿದಂತಹ ಈ ಮಚ್ಚು ಲಾಂಗು ಮತ್ತೆ ಇವರ ಬಟ್ಟೆಗಳನ್ನ ಹೇಗೆ ಡೆಸ್ಟ್ರಾಯ್ ಮಾಡಿದ್ರು, ಇವೆಲ್ಲವೂ ಕೂಡ ತನಿಖೆಯಲ್ಲಿ ಈಗಾಗಲೇ ಕಂಡು ಬಂದಿರೋದು. ಇಲ್ಲಿ ಪ್ರಮುಖ ವಿಚಾರ, ಎಫ್ಐ ಆರೋಪಿಯಾಗಿರುವ ಭೈರತಿ ಬಸವರಾಜು ಅವರ ರೋಲ್ ಏನು ಅನ್ನೋದನ್ನ ಇದೀಗ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಒಂದಷ್ಟು ಅವ್ರದ್ದು ರೋಲ್ ಇದೆ ಅನ್ನೋದನ್ನ ಕಂಡುಕೊಂಡಂತೆ ಕಂಡು ಬರ್ತಿದೆ. ಯಾವ ರೀತಿ ರೋಲು? ಇಲ್ಲಿ ಜಗ್ಗ ಏನಿದ್ದಾನೆ, ಈ ಹಿಂದೆ ಜಗ್ಗನ ಜೊತೆ ಸಾಕಷ್ಟು ಸಭೆ ಸಮಾರಂಭಗಳಿರ್ಬೋದು, ಮತ್ತೆ ಸಾಕಷ್ಟು ಕಡೆ ಜಗ್ಗನ ಜೊತೆ ಕಾಣಿಸ್ಕೊಂಡಿದ್ದಾರೆ MLA, ಮತ್ತೆ ಜಗ್ಗ ಕೂಡ ಅತಿ ಆಪ್ತನಾಗಿ ಕಾಣಿಸ್ಕೊಂಡಿದ್ದಾನೆ. ವಿಧಾನಸೌಧದಲ್ಲಿ ಇವರು ಸಚಿವರಾದಂತಹ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಬಂದು ವಿಶ್ ಮಾಡಿದ್ದಾನೆ. ಇವೆಲ್ಲವೂ ಕೂಡ ಸಾಕಷ್ಟು ಫೋಟೋ ಸಾಕ್ಷಿಗಳು ಜಗ್ಗನ ಜೊತೆ ಇವರ ಜೊತೆ ಈ ಶಾಸಕರ ಒಡನಾಟ ಇರೋದನ್ನ ತೋರಿಸ್ತಿದೆ. ಹೀಗಾಗಿ ಇವರ ವಿಚಾರಣೆಯನ್ನ ನಡೆಸಬೇಕು. ಎಫ್ಐ ಆರೋಪಿ ಆಗಿರೋದ್ರಿಂದ ಒಂದಷ್ಟು ಸಹಜವಾಗಿ ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಲಾಗಿದೆ. ಆ ಪ್ರಶ್ನೆಗಳನ್ನ ಕೇಳುವ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ತನಿಖಾಧಿಕಾರಿ ಯಾವ ರೀತಿ ವಿವೇಚನೆಯನ್ನ ಬಳಸಬಹುದು ಅಂತೇಳಿ, ತನಿಖಾಧಿಕಾರಿಗೆ ಇವತ್ತು 2 ಆಪ್ಷನ್ ಇದೆ. ಒಂದು, ಇಡೀ ದಿನ ವಿಚಾರಣೆಯನ್ನು ನಡೆಸಿ ಇವರ ರೋಲ್ ಕಂಡು ಬಂದಿದೆ ಅಂತೇಳಿ ತನಿಖಾಧಿಕಾರಿಗೆ ಅನಿಸ್ತು, ಹೌದು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಇದೆ ಅಂತೇಳಿ ಅನಿಸ್ತಂತಹ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬಹುದು. ಆ ಅಧಿಕಾರ ತನಿಖಾಧಿಕಾರಿಗಳಿಗೆ ಇದೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈ BNSS 35 ಅಡಿ ಒಂದು ನೋಟಿಸ್ ಅನ್ನು ಕೊಟ್ಟು ಮುಂದೊಂದು ದಿನ ವಿಚಾರಣೆಗೆ ಬನ್ನಿ ಅಂತ ಹೇಳ್ಬಹುದು. ಅಷ್ಟರಲ್ಲಿ ತನಿಖಾಧಿಕಾರಿ ಒಂದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಇಟ್ಕೊಳ್ಬಹುದು. 7 ವರ್ಷ ಮತ್ತೆ ಅದಕ್ಕಿಂತ ಹೆಚ್ಚಿನ ಸಜೆಗಳನ್ನ ಹೊಂದಿರುವಂತಹ ಸೆಕ್ಷನ್ಗಳು ಹಾಕಿದ್ದಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿ ಈ ರೀತಿಯಾಗಿ BNSS 35 ಅಡಿ ನೋಟಿಸ್ ಅನ್ನ ಕೊಟ್ಟು ಕಳಿಸಬಹುದು. ಇಲ್ಲಿ ನಿನ್ನೆ ಹೈಕೋರ್ಟ್ BNSS 35 ಅನ್ನ ತನಿಖಾಧಿಕಾರಿ ಫಾಲೋ ಮಾಡಬೇಕು ಅನ್ನೋ ಒಂದು ನಿರ್ದೇಶನವನ್ನ ಸಹ ಕೊಟ್ಟಿದೆ. ಅದ್ರ ಜೊತೆಗೆ ನಾನು ಅರೆಸ್ಟ್ ಮಾಡಬೇಡಿ ಅಂತೇಳಿ ತನಿಖಾಧಿಕಾರಿಗಳಿಗೆ ಹೇಳೋದಿಲ್ಲ ಅನ್ನೋ ಮಟ್ಟಕ್ಕೂ ಕೂಡ ಹೇಳಿದೆ. ಹೀಗಾಗಿಯೇ ಈ ಒಂದು 2 ಡಿಸಿಷನ್ ಏನಿದೆ, ಇದು ಭೈರತಿ ಬಸವರಾಜ್ಗೆ ನಿನ್ನೆ ಅಡಕತ್ತರಿಯಲ್ಲಿ ಸಿಲುಕಿಸುವಂತೆ ಮಾಡಿರೋದು. ಹೀಗಾಗಿ ಇವತ್ತಿನ ವಿಚಾರಣೆ ವೇಳೆ ಏನಾದರೂ ಸಣ್ಣ ಹೌದು ಪಾತ್ರ ಇದೆ ಅಂತೇಳಿ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಏನಾದ್ರು ಅರೆಸ್ಟ್ ಕೂಡ ಮಾಡಬಹುದು. ಇಲ್ಲ ಸಾಕ್ಷಿಗಳು ಸಾಕಾಗೋದಿಲ್ಲ, ಮುಂದೊಂದು ದಿನ ವಿಚಾರಣೆಗೆ ಬನ್ನಿ ಅಂತೇಳಿ ಕೂಡ ನೋಟಿಸ್ ಅನ್ನು ಕೊಟ್ಟು ಕಳಿಸಬಹುದು. ಆಲ್ ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಒಟ್ಟಿನಲ್ಲಿ ಇನ್ವೆಸ್ಟಿಗೇಟಿವ್ ಆಫೀಸರ್ ಕೈಯಲ್ಲಿದೆ ಏನಾಗುತ್ತೆ ಇವತ್ತಿನ ದಿನ ಭೈರತಿ ಬಸವರಾಜ್ ಅವರ ಭವಿಷ್ಯ ಅಂತ.